ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಗುರುವೇ ನೀನೊಲಿದು ಪಾಮರತರ ನಾದನ್ನ ಹರುಷಾಧಿಕರ ಹಿಡಿದು ಪರಮ ಹರುಷದಿಂದ ಹರಿದಾಸ್ಯತನವಿತ್ತು ಧರಿಸಿದ ಉಪಕಾರ ಮರೆಯಲಾರೆನು ಎಂದು ಪರಿದೆ ಬಾಹ್ಯಾಚಾರ ವಿರಚಿಸದಲೆ ಮನದಿ ಹರಿರೂಪ ಕಾಣು ಕರದಿ ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬೋ ವರದೇಶ ವಿಠಲನ್ನ ಸ್ಥಿರದಾಸ್ಯತನವೆಂಬೋ ಇದು ಪಾಮರತರ ನಾಗನ್ನ ಹರ್ಷಾಧಿಕರ ಪಿಡಿದು ಹರುಷಾಧಿಕರ ಪಿಡಿದು ವಿಶ್ವೇಂದ್ರನಾಥ ಪರಮಾತ್ಮನ ಪರಮಾನುಗ್ರಹ ಕೃಪಾಫಲವಾಗಿ ಮಹಾಕಾಶಕ್ಕೆ ಅಭಿಮಾನಿಯಾದ ಗಣನಾಥನ ಗುಣಗಾನದಿಂದಲೇ ಸರ್ವ ವಿಘ್ನಗಳೂ ಪರಿಹೃತವಾಗುವು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು
ಗಣನಾಥ ಮೊದಲೊಂದಿವೆ ನಿನಗೆ ಗಣನಾಥ ಬಂದ ವಿಘ್ನಗಳೋ ಗಣನಾಥ ಮೊದಲೊಂದಿವೆ ನಿನಗೆ ಗಣನಾಥ ಬಂದ ವಿಘ್ನಗಳೋ ಗಣನಾಥ ಮೊದಲೊಂದಿವೆ ನಿನಗೆ ಗಣನಾಥ ರಾವಣನು ಮನದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮನದಿಂದ ನಿನ್ನ ಪೂಜಿಸದೆ ತೊಂದರನದೋಳು ಗಣನಾಥ ಅಂಜನಾದ್ರಿವಾಸ ಶೇಷಾದ್ರಿವಾಸ ವೆಂಕಟಾದ್ರಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪ್ರಭೋ ಶ್ರೀನಿವಾಸ ಒಲಿದು ಎನ್ನರ ಚಿನ್ನಯ್ಯ ವೇಲಿಗಿರಿ ಪುರಂದರ ಒಲಿದು ಎನ್ನರ ರಕ್ಷಿಸಯ್ಯ ಒಲಿದು ಎನ್ನ ರಕ್ಷಿಸಯ್ಯ ಮೇಲಿಗಿರಿ ಪುರಂದರ ವಿಠಲ ವೆಂಕಟೇಶ್ವರ ವೇದ ವೇದರಿ ಪಂಕಜಾಕ್ಷ ಅಭಯವಿಂದು ವೇಗದ ರಕ್ಷಿಸಯ್ಯ ವೆಂಕಟೇಶ್ವರಯ ಮಾಡೋ ಗೋವಿಂದ ಹರಿಗೋವಿಂದ ಗೋವಿಂದ ಹರಿಗೋವಿಂದ ಗೋವಿಂದ ಹರಿಗೋವಿಂದ
ಸ್ಥಾಪನೆ ಮನೆಯಲ್ಲಿ ಮಾಡು ಕೇವಲ ಲೌಕಿಕ ನೋಡು ಭೂದೇವರಿಯೊಂದಿಸಿ ವರಗಳ ಬೇಕು ಕೇವಲ ಲೌಕಿಕ ನೋಡು ಭೂದೇವರಿಯೊಂದಿಸಿ ವರಗಳ ಬೇಕು ಮಂಗಳ ಸ್ನಾನವ ಮಾಡೇಳೋ ಜಗನ್ ಮಂಗಳದಾಯಕ ಹರಿಯೇ ದಯಾಳೋ ಮಂಗಳ ಸ್ನಾನವ ಮಾಡೇಳೋ ನಾನಾ ದೇಶದಿ ಬಂದ ಜನರು ನಿನ್ನ ಆನಂದೋತ್ಸವವಿದು ನೋಡೇನೆಂಬುವರೋ ನಾನಾ ದೇಶದಿ ಬಂದೇ ಸಿದ್ಧರಾಗಿಹರು ಸ್ನಾನ ಮಾಡಿಸುವ ಸೇವಕರು ಅಚ್ಯುತಾನಂದ ತ್ರಿಶನೇ ಸಿದ್ಧರಾಗಿಹರು ಮಂಗಳ ಸ್ನಾನವ ಮಾಡೇಳೋ ಜಗನ್ ಮಂಗಳದಾಯಕ ಹರಿಯೇ ದಯಾಳೋ ಮಂಗಳ ಸ್ನಾನವ ಮಾಡೇಳೋ ಮಂಗಳಾದೇವಿ ಮಂಗಳ ಮೂರ್ತಿಯಾದ ಮಾಧವನಿಗೆ ಮಂದಹಾಸವನ್ನು ಬೀರುತ್ತಾ ಕುಂಕುಮವನ್ನು ಹಚ್ಚಿ ಆರತಿಯನ್ನು ಬೆಳಗುತ್ತಿರುವಳು. ಮಂಗಳಾರತಿಯ ಬೆಳಗಿರೆ ಮಂಗಳಾರತಿಯ ಬೆಳಗಿರೆ ಸಮದ ಬರದಗೆ ಮಾಮನೋಹರಗೆ ಸಮದ ಬರದಗೆ ಮಾಮನೋಹರಗೆ ಮಂಗಳಾರತಿಯ ಬೆಳಗಿರೆ ಮಂಗಳಾರತಿಯ ಬೆಳಗಿರೆ
ದೇವತಾ ಸ್ತ್ರೀಯರು ಶ್ರೀನಿವಾಸನನ್ನು ತೈಲ ಅಭ್ಯಂಗನಕ್ಕೆ ಅಣೆ ಮಾಡಿದರು. ದೇಶ ಕಾಲಗಳಿಂದ ಶ್ರೀಶನಿಗೆ ಸಮನೆನಿಸಿದ ಶ್ರೀದೇವಿ ಶ್ರೀನಿವಾಸನ ಮನೋಭಾವವನ್ನು ಅರಿತು ಭಕ್ತಿಯಿಂದ ತೈಲವನ್ನು ಹಚ್ಚುತ್ತಿರುವಳು. ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ ಬಂದಿಸಿ ಲಕ್ಷ್ಮಿ ಹರಸಿದಳು. ಬನ್ನಿಸಿದ ಲಕ್ಷ್ಮಿ ಹರಸಿದಳು. ಬನ್ನಿಸಿದ ಲಕ್ಷ್ಮಿ ಹರಸಿದಳು. दीर्घायुर्भव गोविन्द पुत्रवान् धनवान् भवान् चतुर्दशानां भूतानां योगक्षेमं वहाम्यहं. दीर्घायुर्भव गोविन्द पुत्रवान् धनवान् भवान् चतुर्दशानां भूतानां योगक्षेमं वहाम्यहम्. ಆಯುಷ್ಯವಂತನಾಗು ಅತಿವಂದಿದನಾಗು. ಆಯುಷ್ಯವಂತನಾಗು ಅತಿವಂದಿದನಾಗು. ಮಾಯದ ಕಳನ ಮತನಾಗು. ಆಯುಷ್ಯವಂತನಾಗು ಅತಿವಂದಿದನಾಗು. ಮಾಯದ ಕಳನ ಮತನಾಗು. ರಾಜರ ಪಾಲಿಸು ರಕ್ಕಸರ ಸೋಲಿಸು. ರಾಜರ ಪಾಲಿಸು ರಕ್ಕಸರ ಸೋಲಿಸು. ವಾಯುಸು ವಾಯುಸು ಬನ್ನಿಸಿದ ಲಕ್ಷ್ಮಿ ಹರಸಿದಳು. ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ. ಎಣ್ಣೆಯನೋತ್ತುತ ಯದುಕುಲ ತಿಲಕಗೆ. ಬನ್ನಿಸಿದ ಲಕ್ಷ್ಮಿ ಹರಸಿದಳು. ಆನಂದನೀನಾಗು ಅಚ್ಯುತನೀನಾಗು. ಆನಂದನೀನಾಗು ಅಚ್ಯುತನೀನಾಗು. ದಾನವಂತಕನಾಗು ದಯವಾಗು. ಆನಂದನೀನಾಗು ಅಚ್ಯುತನೀನಾಗು. ದಾನವಂತಕನಾಗು ದಯವಾಗು. ಶ್ರೀನಿವಾಸನಾಗು. ಶ್ರೀಯಂಕಾಂತಾಯ ಕಲ್ಯಾಣ ನಿಧಯ ನಿಧಯತಿನ. ಶ್ರೀಯಂಕಾಂತಾಯ ಕಲ್ಯಾಣ ನಿಧಯ ನಿಧಯತಿನ. ಶ್ರೀಮದ್ ವೆಂಕಟರಾಧಾಯ ಶ್ರೀಮದ್ ವೆಂಕಟರಾಧಾಯ. ಶ್ರೀನಿವಾಸ ಶ್ರೀನಿವಾಸ ಮಂಗಳಂ. ಶ್ರೀನಿವಾಸನಾಗು
ಎನ್ನುತ್ತ ಗಾಳಿಪುರಂದರ ವಿಠಲರಾಯನುತ್ತ ಬಣ್ಣಿಸಿ ಲಕ್ಷ್ಮಿ ಹರಸಿದಳು ಎಣ್ಣೆಯನು ಯದುಕುಲ ತಿಲಕಗೆ ಎಣ್ಣೆಯ ಯದುಕುಲ ತಿಲಕಗೆ ಬಣ್ಣಿಸಿ ಲಕ್ಷ್ಮಿ ಹರಸಿದಳು ಬಣ್ಣಿಸಿ ಲಕ್ಷ್ಮಿ ಹರಸಿದಳು ವಸಿಷ್ಠ ವಿಶ್ವಾಮಿತ್ರಾದಿ ಮಹರ್ಷಿಗಳು ವೇದ ಗಮ್ಯನಾದ ವಾಸುದೇವನನ್ನು ವೇದಾವಳಿಗಳಿಂದ ವರ್ಣಿಸುತ್ತಿರುವರು. ಸರಸ್ವತಿ, ಭಾರತಿ ಮೊದಲಾದ ಸೌಭಾಗ್ಯವತಿಯರು ಸಹಕರಿಸುತ್ತಿರಲು ವರಪೀಠದಲ್ಲಿ ಕುಳಿತ ಅಪ್ರಾಕೃತ ಶರೀರಿಯಾದ ಶ್ರೀನಿವಾಸನಿಗೆ ಶ್ರೀದೇವಿಯು ನೀರ ನೆರೆಯುತ್ತಿರುವಳು. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಶೋಭನವೆನ್ನೀರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎಡೆವರು. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು
ಇಡಲು ಲಕ್ಷ್ಮೀ ಪ್ರಸನ್ನ ವೆಂಕಟ ವಿಠಲನು ನಗುತ್ತಿದ್ದ. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಪಂಕಜಾಕ್ಷನ ಪಣಿಗೆ ಪಿಂಗದಿಂದಲಿ ಲಕುಮಿ ಕುಂಕುಮವನ್ನು ಇಡುವಳು. ಪಂಕಜಾಕ್ಷನ ಪಣಿಗೆ ಪಿಂಗದಿಂದಲಿ ಲಕುಮಿ ಕುಂಕುಮವನ್ನು ಇಡುವಳು. ಕುಂಕುಮವನ್ನು ಇಡಲು ಲಕ್ಷ್ಮೀ ಪ್ರಸನ್ನ ವೆಂಕಟ ವಿಠಲನು ನಗುತ್ತಿದ್ದ. ಇಡಲು ಲಕ್ಷ್ಮೀ ಪ್ರಸನ್ನ ವೆಂಕಟ ವಿಠಲನು ನಗುತ್ತಿದ್ದ. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎರೆವರು. ಸೌಭಾಗ್ಯವತಿಯರು ರಮಣಗೆ ಮುದರಿಂದ ಶ್ರೀಭಾಮೆಯರು ಎರೆವರು. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎರೆವರು. ಶೋಭನವೆಂದಿರೆ ಮುದದಿಂದ ಶ್ರೀಭಾಮೆಯರು ಎರೆವರು. ಶೋಭನವೆಂದಿರೆ ಮುದದಿಂದ ಶ್ರೀಭಾಮೆಯರು ಎರೆವರು. ಶೋಭನವೆಂದಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ. ಸ್ವರೂಪಭೂತ ದಿವ್ಯಾಭರಣಗಳಿಂದ ಶೋಭಿಸುತ್ತ ನಮ್ಮ ಶ್ರೀಹರಿಗೆ ಮುದ್ದು ಮೋಹನಕಾರಗೆ ತಾನೆ 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 ಅಲಂಕರಿಸಿದರು. ಜಗತ್ತಿಗೆ ಮಾರ್ಗದರ್ಶಕನಾದ ಜಗನ್ನಾಥನು ಪುರೋಹಿತರ ಪ್ರಾರ್ಥನೆಯಂತೆ ಪುಣ್ಯಾವಾಚನ, ಅಷ್ಟವರ್ಗ, ನಾಂದಿ ಸ್ಥಾಪನೆ, ಕುಲದೇವತಾ ಪೂಜಾದಿ ಶುಭ ಕಾರ್ಯಗಳನ್ನು ಸಾಂಗವಾಗಿ ನಿರ್ವಹಿಸುತ್ತಿರುವನು. ಸುಣ್ಣ ಪೂಜಿತ ಕಲಶ ಪುಣ್ಯಾವಾಚನೆಗೊಂಡ ಪೂರ್ಣಾನಂದಮಯನೋ. ಪುಣ್ಯಾವಾಚನೆಗೊಂಡ ಪೂರ್ಣಾನಂದಮಯನೋ. ವೈದಿಕರೆಲ್ಲ 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 ವೇದ ಘೋಷ ಮಾಡುತ್ತಿದೆ. ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ. ಬೆಟ್ಟದ ಹುತ್ತದ ಊರಲ್ಲಿ ಅಷ್ಟವರ್ಗವ ಮಾಡ. ಬೆಟ್ಟದ ಹುತ್ತದ ಊರಲ್ಲಿ ಅಷ್ಟವರ್ಗವ ಮಾಡ. ಇಷ್ಟ
ಮೈಕರೆಲ್ಲ ವೇದ ಘೋಷ ಮಾಡುತ್ತಿದೆ ಮೈಕರೆಲ್ಲ ವೇದ ಘೋಷ ಮಾಡುತ್ತಿದೆ ವೇದಗಂಧನು ವೇದೋತ್ತಮ ಕಲಿ ವೇದಗಂಧನು ವೇದೋತ್ತಮ ಕಲಿ ವಿಧ ವಿಧ ವಿವಾಹ ಕರ್ಮಗಳ ಮಾಡಿದ ಮೈಕರೆಲ್ಲ ಮೈಕರೆಲ್ಲ ವೇದ ಘೋಷ ಮಾಡುತ್ತಿದೆ ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ ವೈದಿಕರೆಲ್ಲ ವೇದ ಘೋಷ ಪುಣ್ಯ ವಾಚನಾದಿ ಮಂಗಳ ಕಾರ್ಯಗಳು ಮುಗಿದವು. ಶ್ರೀನಿವಾಸನ ಆಜ್ಞೆಯಂತೆ ಅಗ್ನಿದೇವನು ವಿವಿಧ ತೀರ್ಥಗಳಲ್ಲಿ ವಿಧ ವಿಧ ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸಿದನು. ಸರ್ವಸಾರಾಭಕ್ತರೂ ಆದ ಶ್ರೀನಿವಾಸನ ಆದೇಶದಂತೆ ಚತುರ್ಮುಖ ಬ್ರಹ್ಮದೇವರು ಮಹಾನೈವೇದ್ಯ ಭಕ್ತರೂ ಬಿಂಬರೂಪಿಯೂ ಆದ ಅಹೋಬಳ ನಾರಸಿಂಹನಿಗೆ ನೈವೇದ್ಯವನ್ನು ಸಮರ್ಪಿಸಿದರು. ಶ್ರೀನಿವಾಸನ ದಿವ್ಯ ಪ್ರಸಾದವನ್ನು ವ್ಯಾಪ್ತೋಪಾಸಕರಾದ ದೇವತೆಗಳು ಋಷಿಗಳು ಆನಂದದಿಂದ ಉಂಡು ತೃಪ್ತರಾದರು. ನಿತ್ಯ ತೃಪ್ತನಾದ ಶ್ರೀಹರಿ ಬಂಧು ಮಿತ್ರ ಪರಿವಾರ ಸಹಿತನಾಗಿ ಭೋಜನವನ್ನು ಮಾಡಿದನು. ರಮಾದೇವಿಯು ಶೇಷ ಪರ್ಯಂಕ ಶಾಯಿಯಾದ ಶ್ರೀನಿವಾಸನ ಪಾದ ಕಮಲಗಳನ್ನು ಭಯಭಕ್ತಿಗಳಿಂದ ಕೊಡೆಯಲ್ಲಿಟ್ಟು ಒತ್ತುತ್ತಿರಲು ನಾರದರು ಮೃದು ಮಧುರವಾಗಿ ಸ್ವಾಮಿಗೆ ಲಾಲಿ ಸೇವೆಯನ್ನು ಸಮರ್ಪಿಸುತ್ತಿರುವುದು. ಭವರೋಗ ವೈದ್ಯನೇ ಭಕ್ತರ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವಯಾಪ್ರಿಯನೇ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವೈದ್ಯನೇ ಭಕ್ತರ ಪ್ರಿಯನೇ ಪವಡಿಸು ಪರಮಾತ್ಮನೇ ಕುಂದನದಿ ರಚಿಸಿದ ಸಚ್ಚಲ ಮರೆಯಲಿ ಇಂದ್ರನೀಲಮಣಿ ಮಂಟಪದೇ ಕುಂದನದಿ ರಚಿಸಿದ ಸಚ್ಚಲ ಮರೆಯಲಿ ಇಂದ್ರನೀಲಮಣಿ ಮಂಟಪದೇ ಚಂದ್ರಕಾಂತಿಯ ನಾಡ ನೀತಿಗೆ ಹೊಡೆಯಲು ಚಂದ್ರಕಾಂತಿಯ ನಾಡ ನೀತಿಗೆ ಹೊಡೆಯಲು ಸಿಂಧು ಶಯನ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗವೈದ್ಯನೇ ಭಕ್ತರ
ಗಡಿವಾರ ಸಾಗಿತು ಬೀಗ ಮುದ್ರೆಗಳಾದವು ಬಾಗಿಲಿಗೆ ಸತ್ತಡಗಿತು ಸತ್ತಡಗಿತು ಗಡಿವಾರ ಸಾಗಿತು ಬೀಗ ಮುದ್ರೆಗಳಾದವು ಬಾಗಿಲಿಗೆ ಸತ್ತಡಗಿತು ಗಡಿವಾರ ಸಾಗಿತು ಬೀಗ ಮುದ್ರೆಗಳಾದವು ಬಾಗಿಲಿಗೆ ತಿದ್ದಿದ ಛಾವಣಿ ಶಂಖದ ಘೋಷಣೆ ತಿದ್ದಿದ ಛಾವಣಿ ಶಂಖದ ಘೋಷಣೆ ಪದ್ಮನಾಭ ಪದ್ಮನಾಭ ಶ್ರೀ ಪುರಂದರ ವಿಠಲ ಸ್ವಾಮಿ ಪವಡಿಸು ಪರಮಾತ್ಮನೇ ಸ್ವಾಮಿ ಭವರೋಗಮೈಶ್ವರೇ ಭಕ್ತರ ಪ್ರಿಯನೇ ಪವಡಿಸು ಪರಮಾತ್ಮನೇ ಏನ ಬೇಡಲಿ ಎನ್ನದೇವನೇ ಸಾಲುರಾಗದಿಯನ್ನ ಪಾಲಿಸು ಏನ ಬೇಡಲಿ ಎನ್ನದೇವನೇ ಸಾಲುರಾಗದಿಯನ್ನ ಪಾಲಿಸು ನಾರ ವಿಧ ವಿಧ ಸೌಖ್ಯ ನೀನು ಇಹ ಪರಂಗರಾಲಿ ಶ್ರೀನಿವಾಸನ ನಿನ್ನ ದಾಸಗೆ ಏನೂ ಕೊರತಿಲ್ಲಲ್ಲಿ ನೋಡಲು ಶ್ರೀನಿವಾಸನೇ ನಿನ್ನ ದಾಸಗೆ ಏನು ಕೊರತಿಲ್ಲಲ್ಲಿ ನೋಡಲು ನೀನೇ 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 ನೀತಿ ವಿಧಲಿ ಪ್ರೇರಿಸು ಆಡುತ್ತ ವರಗಳ ನೀಡುತ್ತ ಲಕ್ಷ್ಮಿ ನೋಡುತ್ತ ದಯದಿಂದ ನಮ್ಮ ಮನೆಗೆ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ಲಕ್ಷ್ಮಿ ನೋಡುತ್ತ ದಯದಿಂದ ನಮ್ಮ ಮನೆಗೆ ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ
ಪದ್ಮಾವತಿಗೆ ಸಖಿಯರು ಆ ರತಿಯನ್ನು ತಮಗೆ ಯೋಗ್ಯವಾದ ರೀತಿಯಲ್ಲಿ ನೀಡೆಂದು ಬೇಡುತ್ತಾ ಆ ರತಿಯನ್ನು ಬೆಳಗುತ್ತಿರುವರು. ಮಂಗಳಂ ಮಂಗಳಂ ಜಯ ಮಂಗಳಂ 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 ಜಯ ಮಂಗಳಂ ಶ್ರೀ ಶ್ರೀನಿವಾಸನ ಕಾಗೆ ಮಂಗಳಂ ಮಂಗಳಂ ಜಯ ಮಂಗಳಂ ಶ್ರೀ ಶ್ರೀನಿವಾಸನ ಕಾಗೆ ಮಂಗಳಂ ಮಂಗಳಂ ಜಯ ಮಂಗಳಂ. ಮಂಗಳಾಂಗಿಯರು ಮಂಗಳ ದೇವಿಗೆ ಜಗನ್ಮಂಗಲಕ್ಕಾಗಿ ಲಕ್ಷ್ಮಿಯಿಂದ ಅಭಿಮಾನ್ಯಮಾನವ ತೈಲವನ್ನು ಹಚ್ಚುತ್ತಿರುವರು. ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನ್ನೊತ್ತಿದರು ಮೀನಾಕ್ಷಿಗೆ
ಪರಾತ್ಪರನ ಅಪ್ರಾಕೃತ ಶರೀರದಿಂದ ಉದ್ಭವಿಸಿ ವಿರಜ ಎಂಬ ನಾಮದಿಂದ ನದಿಯಾಗಿ ಹರಿದು ವರಜೀವರುಗಳಿಗೆ ಬಂಧಕಗಳಾಗಿರುವ ಲಿಂಗ ಶರೀರಗಳನ್ನು ಭಂಗಗೈಯುವ ಶುಭಾಂಗಿ ಪದ್ಮಾವತಿಗೆ ನಾರಿಯರು ನೀರನೆಯುತ್ತಿರುವರು. ನೀರಜಾಕ್ಷಿಗೆ ಸಾರಭಕುತಿಯಲಿ ಮಾರಜನನಿಗೆ ನೀರನೆರೆದರು ನೀರಜಾಕ್ಷಿಗೆ ಸಾರಭಕುತಿಯಲಿ ಮಾರಜನನಿಗೆ ನೀರನೆರೆದರು ನೀರಜಾಕ್ಷಿಗೆ ಹರಿಯಂಗಲಿತ ವಿರಜೆಯಾಗಿ ಬಂದು ವರ ಜೀವರಲಿಂಗ ಶರೀರಗಳ ಹರಿಯಂಗಲಿತ ವಿರಜೆಯಾಗಿ ಬಂದು ವರ ಜೀವರಲಿಂಗ ಶರೀರಗಳನ್ನೆಲ್ಲ ತರಿದು ಪರಮ ಪದವ ಭರದಿ ನೀಡುವ ತರಿದು ಪರಮ ಪದವ ಭರದಿ ನೀಡುವ ಶ್ರೀ ದುರ್ಗಾ ಅಂಬಳಿ ರೂಪಿ ನೀರನೆರೆದರು ನೀರಜಾಕ್ಷಿಗೆ ಸಾರಭಕುತಿಯಲಿ ಮಾರಜನನಿಗೆ ನೀರನೆರೆದರು ನೀರಜಾಕ್ಷಿಗೆ ಗಂಗಾದಿ ಸಕಲತೆ ತಂಗಳಿಗೆಲ್ಲ ಮಂಗಳ ಕೊಡುವ ರಂಗನರಾಣಿಗೆ ಗಂಗಾದಿ ಸಕಲ ತೀರ್ಥಂಗಳಿಗೆಲ್ಲ ಮಂಗಳಿಗೆ ಸಾರಭಕುತಿಯಲಿ ಮಾರಜನನಿಗೆ ನೀರನೆರೆದರು ನೀರಜಾಕ್ಷಿಗೆ ಸಾನುರಾಗದಲ್ಲಿ ಶ್ರೀಹರಿಗೆ ನಿತ್ಯ ನಾನಾ ಸೇವೆಯ ನಿರುತಗೈಯುವ ಸಾನುರಾಗದಲ್ಲಿ ಶ್ರೀಹರಿಗೆ ನಿತ್ಯ ನಾನಾ ಸೇವೆಯ ನಿರುತಗೈಯುವ ಶ್ರೀನಿವಾಸನ ಪ್ರೀತಿಯ ಸತಿಗೆ ಶ್ರೀನಿವಾಸನ ಪ್ರೀತಿಗೆ ಸತಿಗೆ ಮಾನಿನಿಯರು ಬಲು ಪ್ರೇಮದಿಂದಲೇ ಮಾನಿನಿಯರು
ಕುಡಿನೋಟ ಮಾತ್ರದಿಂದ ಬ್ರಹ್ಮಾದಿಗಳಿಗೆ ಒಡೆತನವನ್ನು ಕರುಣಿಸುವವಳು ಮನ್ಮಥನಿಗೆ ಮಾತೆಯೂ ಆದ ಪದ್ಮಾವತಿಯನ್ನು ಆಪ್ತ ಸಖಿಯರು ದಿವ್ಯಾಭರಣಗಳಿಂದ ಅಲಂಕರಿಸುತ್ತಿರುವರು. ಅಲಂಕರಿಸಿದರು ಪದ್ಮಾವತಿಯ ಅಲಂಕರಿಸಿದರು ಪದ್ಮಾವತಿಯ ಸಖಿಯರೆಲ್ಲರೂ ಕೂಡಿ ಅಲಂಕರಿಸಿದರು ಪದ್ಮಾವತಿಯ ಸಖಿಯರೆಲ್ಲರೂ ಕೂಡಿ ಅಲಂಕರಿಸಿದರು ಪದ್ಮಾವತಿಯ ಪರಾತ್ತರನ ಪಾದ ಕಮಲಗಳ ಸತತ ಸೇವೆಯಿಂದ ಪವಿತ್ರಗಳಾದ ಪದ್ಮಾವತಿಯ ಕರ ಪಲ್ಲವಗಳಿಗೆ ಸಖಿಯರು ಬಳೆಗಳನ್ನು ತುಳಿಸುತ್ತಿರುವರು. ಬಳೆಯಲಿಕ್ಕಿದರು ಭೂದೇವಿಗೆ ಬಳೆಯಲಿಕ್ಕಿದರು ಶ್ರೀದೇವಿಗೆ ಬಳೆಯಲಿಕ್ಕಿದರು ಭೂದೇವಿಗೆ ಬಳೆಯಲಿಕ್ಕಿದರು ಶ್ರೀದೇವಿಗೆ ಬಳೆಯಲಿಕ್ಕಿದರು ಶ್ರೀದೇವತೆ ಮನನಾಳಿಗೆ ಬಳೆಯಲಿಕ್ಕಿದರು ಶ್ರೀದೇವತೆ ಮನನಾಳಿಗೆ ಶೀಲಮನದಿಂದ ಸಾಮಜ ಗಮನಿಗೆ ಶೀಲಮನದಿಂದ ಸಾಮಜ ಗಮನಿಗೆ ಬಳೆಯಲಿಕ್ಕಿದರು 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 ಭೂದೇವಿಗೆ ಬಳೆಯಲಿಕ್ಕಿದರು ಶ್ರೀದೇವಿಗೆ
ಆಜ್ಞೆಯಂತೆ ಶ್ರೀದೇವಿಯು ಸಕಲ ಸಾತ್ವಿಕ ಜೀವಿಗಳಿಗೆ ಪೂಜೆಯನ್ನು ನಿರ್ವಹಿಸುತ್ತಿರುವರು. ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಯಶೋದೆಯ ಕಂದ ಕಣ್ಣ ವಿಷವನು ನೆಂದ ಕರ್ಕಶದ ಪೂತನಿಯ ಶಿಶುವಾಗಿ ಸೂವಿ ಯಶೋದೆಯ ಕಂದ ತನ್ನ ವಿಷವನು ನೆಂದ ಕರ್ಕಶದ ಪೂತನಿಯ ಶಿಶುವಾಗಿ ಸೂವಿ ಕರ್ಕಶದ ಪೂತನಿಯ ಶಿಶುವಾಗಿ ಕೊಂದ ನಮ್ಮ ಹೆಸರ ಗೋವಿಂದ ಪಾಲಿಸ ಬಂದ ಸೂವಿ ಕರ್ಕಶದ ಪೂತನಿಯ ಶಿಶುವಾಗಿ ಕೊಂದ ನಮ್ಮ ಹೆಸರ ಗೋವಿಂದ ಪಾಲಿಸ ಬಂದ ಸೂವಿ ಸುವಿ 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 ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಇಂದು ಹಯವದನ ನಿಶ್ಚಿಂತ ಜಗತ್ತಾಂತ ಸಂತರನು ಸದಾ ಸಲಹುವ ಸೂವಿ ಇಂದು ಹಯವದನ ನಿಶ್ಚಿಂತ ಜಗತ್ತಾಂತ ಸಂತರನು ಸದಾ ಸಲಹುವ ಸೂವಿ ಸಂತರನು ಸದಾ ಸಲಹುವ ದೈತ್ಯನ ಕೃತಾಂತನ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುರೆಲ್ಲ ಕೇಳಿ ಸುವಿಯಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿ ಸುವಿ ನಮ್ಮ ಶ್ರೀರಮಣಗೆ ಸುವಿ 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 ನಮ್ಮ ಭೂರಮಣಗೆ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಹಾ ಸುವಿ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಭಂಗ ಬಂಗಾರರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಭಂಗ ರಂಗ ನರಸಿಂಗ ಆನಂದ ಜನಕ ರಂಗ ನರಸಿಂಗ ಆನಂದ ಜನಕ ರಥಾಂಗ
ಕನಸಿಗೆ ಮತ್ತೊಬ್ಬರನು ಈಗ ಕರಿಯೇ ಹತ್ತಾವತಾರರು ಹರಿಯೇ ಕನಸಿಗೆ ಹತ್ತಾವತಾರದ ಹರಿಯೇ ಕನಸಿಗೆ ಹತ್ತಾವತಾರದ ಹರಿಯೇ ಕನಸಿಗೆ ಮತ್ಸ್ಯಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮಬುದ್ಧ ಕಲ್ಪಿನೇ ನಮಃ ಮತ್ಸ್ಯಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಪಿನೇ ನಮಃ ಜಗದೋದ್ಧಾರ ಮತ್ತೊಬ್ಬರನು ಹೀಗೆ ಕೈವಸ್ತ್ರಮನ್ವಂತರೆ ಶ್ರೀಮದ್ವಿಷ್ಣೋಃ ವತ್ಸೋ ನಾರಾಯಣಸಿಂಹವಾಮನ ಭಾರ್ಗವರಾಮಕೃಷ್ಣಬುದ್ಧಕಲ್ಪಿತಾವತಾರಾಣಾಂ ಮಧ್ಯೆ ಪರಿಗಣಿತನಾಮಸಂಖ್ಯಾತರೋದಾವತಾರೆ ಸಾಲಿವಾಹನಶಿವೆ ಇದಾಗೇಂದ್ರಮಷ್ಟಾವಿಂಶನ್ಮಹಾಯುಗೆ ಋಗ್ವೇದದ್ವಾಪರಯುಗೆ ಗಗನೇಷು ಸತ್ಸು ದ್ವಾತ್ರಿಂಶತ್ಸಹಸ್ರಾಂಗಿರುದುರದುರಚ್ಚಾತ್ರೇಯುಗೆ ಪ್ರಥಮಮಾದೆ वर्तमानव्यावहारिकशान्तमानेन इदामियामसंवत्सरे उत्तरायणे वसन्तऋतौ वैशाखमासे शुक्लपक्षे दशम्यां तिथौ भृगुवासरयुक्तायां शुभनक्षत्रशुभयो शुभकर्म एवं गुणविशेषणविशिष्टायां शुभमुहूर्ते शुभलग्ने ब्रह्मादिसहस्रदेवतानां प्रधानवशिष्ठकस्मामित्रादि ब्रह्मर्षीणां सन्निधौ पूर्वं दर्शनभारतीरमणक्षत्रकायान्तर्गतः श्रीलक्ष्मीनारायणप्रेरणया श्रीलक्ष्मीनारायणप्रीत्यर्थं कालकृतकन्यादानमहं करिष्ये ಚಲುವ ಪಾದವು ಗಗನರಾಜನು ಹರಿಯ ಪಾದವನ್ನು ತಾನೇ ತೊಳೆದ ಪಾದ ಪದ್ಮವ ತೊಳೆದು ಪದ್ಮಾವತಿಯು ನಿನಗೆ ಮೋದದಿಂದಲೇ ವಿವಾಹ ಕೊಟ್ಟು ಅಲ್ಪನೆಂದು ಹರಿಯ ಪಾದವನು ಗಗನರಾಜನು ತಾನೇ ತೊಳೆದ ಅಕ್ಕ ರಂಗನಾಥನ ಚಿಕ್ಕ ಪುಟ್ಟ ಪಾದವ ಸಿಕ್ಕಿದೆ ಶ್ರೀಹರಿಯ ದಿವ್ಯ ಪಾದವ ಎನಗೆ ಅಕ್ಕ ನೀನೋಡೆ ಎನಗೆ ಸಿಕ್ಕಿದೆ ನೀನೋಡೆ ಅಕ್ಕ ಚಿಕ್ಕ ಪುಟ್ಟ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವ ರಂಗಯ್ಯನ ಎಂಥ ಚೆಲುವ ಪಾದವು ಗೋಪಾಲನ ಗೋವಿಂದನ
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಶ್ರೀಶನು ಕರುಣಿಸಿಕೊಟ್ಟ ಸಂಪತ್ತನ್ನು ಆ ಸ್ವಾಮಿ ಸೇವೆಗೆ ಸಲ್ಲಿಸುವುದೇ ಸದಾಚಾರ. ಈ ನಿಜತತ್ವವನ್ನು ಅರಿತ ಆಕಾಶರಾಜನು ಸ್ವರೂಪಭೂತ ಅಪ್ರಾಕೃತ ದಿವ್ಯಾಭರಣಗಳಿಂದಲೂ ಶೋಭಿಸುತ್ತಿರುವ ನಿರಂತರ ಶೋಭಿಸುವ ಭಕ್ತ ಪರಾಧೀನನು ಸುಲಭ ಸಾಧ್ಯನೂ ಆದ ಶ್ರೀನಿವಾಸನಿಗೆ ಧನ ಕನಕ ವಾಹನಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು. ಭಕ್ತ ಪರಾಧೀನನು ಸುಲಭ ಸಾಧ್ಯನೂ ಆದ ಶ್ರೀನಿವಾಸನಿಗೆ ಧನ ಕನಕ ವಾಹನಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ರಾಮನಿಷ್ಠಗಳಿದ್ದ ವರವೇಮ ಶತಭಾರ ಮಕುಟವನು ಇದ್ದ ವರದಕ್ಷಿಣೆಯ ಕೋಟಿ ರಾಮನಿಷ್ಠಗಳಿದ್ದ ವರವೇಮ ಶತಭಾರ ಮಕುಟವನು ಇದ್ದ ಪರಿಪರಿ ರತ್ನವನ ಪಟ್ಟೆ ಉಡದಾರವಿದ್ದ ಕೊರಳಿಗದ್ದುದ ಕಣ್ಣಿಗೆ ಹಾರ ಪದಕವಿದ್ದ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂಮಿ ಸ್ವರ್ಣ ಸಾಲಿಗ್ರಾಮ ಸೋಮಗಳಿದ್ದ ವರಹೇಮ ಖಚಿತ ಶುಭಧಾಮವ ಇದ್ದ ಭೂಮಿ ಸ್ವರ್ಣ ಸಾಲಿಗ್ರಾಮ ಸೋಮಗಳಿದ್ದ ವರಹೇಮ ಖಚಿತ ಶುಭಧಾಮವನು ಇದ್ದ ಯೋ ನದಿಯ ತಂದೆ ವೆಂಕಟೇಶ ವಿಠಲಗೆ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ಭೂಮಿ ಪಾಲಕ ತಂದ ಪ್ರೇಮ ಸುತೆಯ ಪತಿಗೆ ಭೂಮಿ ಪಾಲಕ ತಂದ ಪ್ರೇಮ ಸುತೆಯ ಪತಿಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಇತ್ತನು ರಾಜನು ಒಡವೆ ವಸ್ತುಗಳನ್ನು ಇತ್ತನು ರಾಜನು ಒಡವೆ ವಸ್ತುಗಳನ್ನು ಪುರೋಹಿತರ ಪ್ರಾರ್ಥನೆಯಂತೆ ಪದ್ಮಾವತಿಯು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತ ಮೆಲ್ಲನೆ ಕಲ್ಯಾಣ ಮಂಟಪಕ್ಕೆ ನಡೆದು ಬರುತ್ತಿರಲು ದೇವತಾ ಸ್ತ್ರೀಯರು ಋಷುಮತಿಯರು ಆ ಜಗನ್ಮಾತೆಯ ಮೋಹನ ರೂಪವನ್ನು ಕಂಡು ಆನಂದ ಪರವಶರಾಗಿ ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿರುವರು. ಆ ಜಗನ್ಮಾತೆಯ ಮೋಹನ ರೂಪವನ್ನು ಕಂಡು ಆನಂದ ಪರವಶರಾಗಿ ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿರುವರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ
ब्रह्माण्डं वरमन्दिरं सुरायस्य प्रभो सेवकाः सत्यैलोक्य कुटुम्बपालनवरः कुर्यात्तयं मङ्गलम् त्वदेव लब्धं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते अतिरिक्तं स्वरामि गङ्गा सिन्धु सरस्वती यमुना गोदावरी नर्मदा कृष्णा भीमनदी तपल्गु सरयू श्रीनर्मदे गोमती कावेरी कपिला प्रयागति नदानि नेत्रावती त्यागयो मध्यस्ये नैवादमङ्गलभवा कुर्वन्तु मङ्गलम् तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते न्द्रजलं स्मरामि आदित्यादि नवग्रहाः शिवकला मेघादयो राजयो नक्षत्रादयो गणास्तिदेवस्तद्देवताः सद्गणाः मासाद्दाविधमस्तभीमयोधा सन्ध्याग्रहारात्रयः सर्वे स्नानलिङ्गमात्मदिनं कुर्वन्तु मङ्गलम् तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते न्द्रजलं ವಸಿಷ್ಠ ಬೃಹಸ್ಪತ್ಯಾಚಾರ್ಯರು ಅಂತಃಪಟವನ್ನು ತೆಗೆಯುತ್ತಿರುವಂತೆ ಸ್ಥಾವರಂಜನಾತ್ಮಕವಾದ ವಿಶ್ವಕ್ಕೆ ಕೇವಲ ತಮ್ಮ ಕರುಣಾ ಕಟಾಕ್ಷಣ ವೀಕ್ಷಣ ಮಾತ್ರದಿಂದಲೇ ಶ್ರುತಿ ಸ್ಥಿತಿ ಲಯ ನೇಮ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕರುಣಿಸುತ್ತಿರುವವರು ಜಗನ್ಮಾತಾ ಪಿತೃಗಳಾದ ಪದ್ಮಾವತಿ ಶ್ರೀನಿವಾಸರು ಮಂದಸ್ಮಿತ ವರನಾರವಿಂದರಾಗಿ ಪರಸ್ಪರ ದೃಷ್ಟಿಗಳನ್ನು ಬೆರೆಸಿದರು. ಪ್ರತಿ ಸಾತ್ವಿಕ ಜೀವಿಯ ಕೊರಳಲ್ಲಿ ತನ್ನ ಅನುಗ್ರಹ ಎನ್ನುವ ಮಂಗಳ ಸೂತ್ರವನ್ನು ಕಟ್ಟುವ ಪ್ರಭು ಶ್ರೀನಿವಾಸ ಭಾವಿ ಪದ್ಮಾವತಿಯ ಕೊರಳಿಗೆ ಮಂಗಳ ಸೂತ್ರವನ್ನು ಕಟ್ಟುತ್ತಿರುವನು. ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ಕಟ್ಟಿದ ಮಂಗಳ ಸೂತ್ರವಾ ದೇವ ಕಟ್ಟಿದ ಮಂಗಳ ಸೂತ್ರವಾ ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀರಮಣ
ಕಣ್ಣಲ್ಲಿ ತಾನು ಅರ್ಧವರ್ಷವಾದ್ಯಗಳು ಗಟ್ಟಾಗಿ ಮೊಳಗಲಿ ಅರ್ಧವರ್ಷವಾದ್ಯಗಳು ಗಟ್ಟಾಗಿ ಮೊಳಗಲಿ ಶಿವಕಸಮೇ ಕಟವಿಕಲನೊಲಿಗುತ್ತ ಶಿವಕಸಮೇ ಕಟವಿಕಲನೊಲಿಗುತ್ತ ಕಟ್ಟೀರ ದೇವ ಕಟ್ಟೀರ ದೇವ ಕಟ್ಟೀರ ಮಂಗಳ ಸೂತ್ರವ ದೇವ ಕಟ್ಟೀರ ಮಂಗಳ ಸೂತ್ರವ ದೇವ ಕಟ್ಟೀರ ಮಂಗಳ ಸೂತ್ರವ ನಿನ್ನ ಸೇವೆಯ ಶ್ರೀನಿವಾಸ ಓ ರಾಘವೇಂದ್ರ ಇವತ್ತು ನಿಜವಾಗಿಯೂ ಧನ್ಯ. ಒಂದು 200 ಜನ ಇರ್ಬೋದು. ಪೀಠ ಅಲ್ವಾ? ನಿಜವಾಗಿ ಈ ಕಲ್ಯಾಣದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರ ಜೀವನದಲ್ಲಿ ಆನಂದ ವೃಷ್ಟಿ ಆಗ್ತದೆ. ಇದರಲ್ಲಿ ಏನು ಸಂದೇಹ ಬರಬೇಕಾಗಿಲ್ಲ. ಕಲ್ಯಾಣದ ವೃಷ್ಟಿ ಆಗ್ತದೆ. ಇದು ಕರೆಯವರಿಗೆಲ್ಲ ನೀವು ಹೇಳ್ತೀರಿ ಆಗ್ತದೆ. ನಾನು ಎಷ್ಟು ಜನ ನನ್ನ ಹತ್ರ ಅನುಭವ, ತಮ್ಮ ಅನುಭವ ಇಲ್ಲೇ ನಿಮ್ಮ ಪಾಪಾರ ಪಟ್ಟಿಯಲ್ಲಿ ಬಗಲಾಗಿ ಬಂದದಿಲ್ಲ. ಯಾವುದು ಧರ್ಮಪುರಿಯಲ್ಲಿ 4 ವರ್ಷ ಮಳೆ ಇದ್ದಿಲ್ಲ ಅಂತೆ. ಅಲ್ಲಿಯ MLA ಯಾರೋ ನನಗೆ ಗೊತ್ತಿಲ್ಲ. ನಾನು ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಆ ಸುಭದ್ರೆಯ ಮೇಲೆ ಸ್ವಾಮಿ ಮೆರಿತಾ ಇದ್ದಾರೆ. ಅಲ್ಲಿ ಬಂಗಾರದ ತೊಟ್ಟಲ್ಲಿ ಕೂಡಿಸಿ ಆ ಕೃಷ್ಣನ ಮುಂದೆ ತೂಗಿದರು ಈ ಶ್ರೀನಿವಾಸನ ಸ್ವಾಮಿಗಳೆಲ್ಲ. ಎಲ್ಲ ಸ್ವಾಮಿಗಳು ಬಂದಿದ್ದಾರೆ, ಅಷ್ಟಪೀಠಾಧಿಪತಿಗಳು ಕೂಡ. ಆಗಿರುವಾಗ ಅವರು ಇಲ್ಲಿಂದ ಫೋನ್ ಮಾಡ್ತು, ಸರ್ ನಮಗೆ ಮಳಿನೇ ಇಲ್ಲ, ಶ್ರೀನಿವಾಸ ಬಂದರೆ ನಮಗೆ ಮಳಿ ಬರ್ತದೆ, ದಯಮಾಡಿ ನಿಮ್ಮ ಶ್ರಮ ಆಗ್ತಾರೆ. ಎಲ್ಲಿ ಉಡುಪಿಯಲ್ಲಿ ಧರ್ಮಪುರಿ ಬರಬೇಕು, ಇಲ್ಲ ಬರ್ರಿ ಅಂತ ಹಠ ಹೇಳಿದರು. ನನಗೆ ಅಲ್ಲಿ ಒಂದು ಕಲ್ಯಾಣ ಆಗ್ತದೆ, ಆ ಊರಿನ ಜನರಿಗೆ ಆನಂದ ಆಗ್ತದೆ ಅಂದರೆ ಹೋಗಬೇಕು ಅಂತೇಳಿ ಅಲ್ಲಿಂದ ಬಂದೆ. ನಂಬಲ್ಲ ನೀವು, ಧರ್ಮಪುರಿಯ ಏನು ಧರ್ಮಪುರ, ಧಾರಾಪುರದ ಬಾರ್ಡರ್ ಎಂಟ್ರ್ ಆದೆ ನಾನು. ಶ್ರೀನಿವಾಸ ಪದ್ಮಾವತಿ ಕೂರ್ಕೊಂಡು ಎಂಟ್ರ್ ಆದರೆ ಕುಂಭವೃಷ್ಟಿ ಬಂತು. ದೇವರಿಂದ ಕಲ್ಯಾಣ ಮಾಡಿಸ್ಕೊಂಡಿಲ್ಲ. ಧಾರಾಪುರದಲ್ಲಿ ಸ್ವಾಮಿ ಎಂಟ್ರ್ ಆದ್ನೋ ಇಲ್ಲೋ ಮಳೆ, ಭಯಂಕರವಾದ ಮಳೆ ಬಂತು. ಅವರು 7 ದ್ವಾರಗಳು ಮಾಡಿದ್ರು, ಅವೆಲ್ಲ ಬಿದ್ದು ಹೋದು. ಆ ರಾತ್ರಿ ಸುಮಾರು 12-1 ಗಂಟೆತ್ತಿರ್ಬೋದು. ಅವ್ರ MLA ಅವರೆಲ್ಲ ಬಂದು ಕಡவுಳು ವೀಟಿಗೆ ಬಂದಿಟ್ಟಾರೆ, ಮಳೆ ಬಂದುಬಿಟ್ಟು ನಮಗೆ ಆನಂದ ಅಂತ ಆ ಮಳೆಯಲ್ಲೇ ಕುಡಿದ್ರಿ. ಮತ್ತೆ ಮರುದಿವಸ ಸಾಯಂಕಾಲ 3 ಗಂಟೆ ಕೊಟ್ಟದ್ದು ಎಲ್ಲ ಅರೇಂಜ್ಮೆಂಟ್ಸ್ ಅದ್ಭುತವಾಗಿ ಆಗಿ. ಇದು ಸತ್ಯ. ಅವನಿಗೆ ಕರುಣೆ ತೋರಿದರೆ ಬೇಕಾದ್ದಾಗ್ತದೆ. ಎಲ್ಲೋ ಧರ್ಮಪುರಿಯಲ್ಲಿ ಆಯಿತೋ ಇಲ್ಲೋ ನಿಮಗೆಲ್ಲ ನಂಬಿಕೆ ಇರೋದಿಲ್ಲ. ಬೆಟ್ಟದ ಮೇಲೆ ಆಗಿತ್ತು. ಬೆಟ್ಟದ ಮೇಲೆ ಇದೇ ಪ್ರಕಾರ 4 ವರ್ಷ ಮಳೆ ಬರಲಿಲ್ಲ. 4 ವರ್ಷ ಮಳೆ ಬರದೇ ಇದ್ದಾಗ TTDಯ ಚೀಫ್ ಇಂಜಿನಿಯರ್ ಬಂದು PARK ಪ್ರಸಾದ್ ಮುಂದೆ ಹೇಳಿದ, ಸರ್ ಪ್ಲೀಸ್ ನಾನು 40 ಡೇಸ್ವರೆಗೆ ನೀರು ಕೊಡ್ತೀನಿ. ಆ ನೀರು ಎಲ್ಲಿಗೆ? ಕೇವಲ ದೇವಾಲಯಕ್ಕೆ ಶುದ್ಧಿಗೆ ಬೇಕಾದ ನೀರು ಮತ್ತು ಪ್ರಸಾದ ಮಾಡಬೇಕಲ್ವ, ಅದಕ್ಕೆ ಬೇಕಾದ ನೀರನ್ನು ನಾನು 40 ದಿವಸ ಕೊಡ್ತೀನಿ. ಆಮೇಲೆ ನನ್ನ ಕೈಲಿ ಕೊಡೋದಾಗಲ್ಲ, ನೀವು ಅನೌನ್ಸ್ ಮಾಡಿಬಿಡ್ರಿ, ಪೇಪರ್ ನ್ಯೂಸ್ ಕೊಟ್ಟುಬಿಡ್ರಿ, ಈ ಪಿಲಿಗ್ರಿಮ್ಸ್ ಬರಬಾರ್ದು. ಅಲ್ಲಿಗೆ 120 ವಾಟರ್ ಟ್ಯಾಂಕ್ಗಳು ಕಂಟಿನ್ಯೂ ಆಗಿ ಕೆಳಗಲಿಂದ ಮೇಲೆ ತರ್ತಾ ಇದ್ದಾರೆ, ಕಂಟಿನ್ಯೂ ಆಗಿ, ಅಂದರೆ ಪಿಲಿಗ್ರಿಮ್ಸ್ಗಾಗಿ ಹೇಳಿದರೆ ಭಾಳ ಮನಸ್ಸಿಗೆ ನಂದುಬಿಟ್ಟ ಸ್ವಾಮಿ PARK ಪ್ರಸಾದ್. ಏನಯ್ಯ ಗಡ್ಡ ಬಿಟ್ಬಿಟ್ಟಿದ್ದು ಇಷ್ಟುದ್ದ ಮಳೆ ಇಲ್ಲ ಅಂತ ಹೇಳಿ. ಇಲ್ಲ, ನಿನ್ನ ಭಕ್ತರಿಗೆ ನಾನು ಅನೌನ್ಸ್ ಮಾಡಿ ಬರಬಾಡಿ ಅಂತ ಹೇಳಿದರೆ ನಿನಗೂ ಭಕ್ತರಿಗೆ ಸಂಬಂಧ ಸಪ್ಪಿಸ್ಬೇಕಾ ಅಂತ ಪಾಪದ ಕಾರ್ಯ ನನ್ನಿಂದ ಮಾಡಿಸ್ತಾ ಇದೆಯಾ, ಹೇಗಿದ್ರು ಏನು ಪ್ರಯತ್ನ ಮಾಡಿ. ಸರಿ, ದೇವಸ್ಥಾನದ ಆಸ್ಥಾನ ವಿದ್ವಾಂಸರು ಶಾಸ್ತ್ರಿಗಳು ಅಂತೇಳಿ ರಾಜಮಂಡ್ರಿಯಲ್ಲಿ ಇರ್ತಾರೆ, ಭಾಳ ದೊಡ್ಡ ವ್ಯಕ್ತಿ, ಸುಮಾರು 90 ವರ್ಷ ವಯಸ್ಸು. ಆತನ ಹತ್ರ ಹೋಗಿ ವಿಚಾರ ಮಾಡಿದ್ರು, ಏನು ಮಾಡಬೇಕು ನಾವು, ದಯಮಾಡಿ ಹೇಳ್ರಿ ಅಂದರೆ ಅದು ಹೇಳಿದ 3 ಮಾಡಬೇಕು, ಖಂಡಿತ ಮಳೆ ಬರ್ತದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಮುಂಚಾನೆ 3 ಗಂಟೆಯಿಂದ ಮಧ್ಯಾಹ್ನ 8 ಗಂಟೆವರೆಗೆ 1008 ಜನ ಋತ್ವಿಕರು ಟೊಂಕದ ಮಟ್ಟ ನೀರಿನಲ್ಲಿ ನಿಂತ್ಕೊಂಡು ವರ್ಣ ಜಪ ಮಾಡಬೇಕು. ಮುಂಚಾನೆ 3ರಿಂದ ನಿಂತ್ಕೊಂಡು 8ರ ತನಕ. ಇದು 1ನೇದು. 2ನೇದು ಹೋಮ ಆಗಬೇಕು. ಎಲ್ಲಿ ಆಗಬೇಕು? ಗುಡಿಯಲ್ಲಿ, ದೇವಾಲಯದಲ್ಲಿ ವರ್ಣ ಹೋಮ ಆಗಬೇಕು, ಜಪ ಆಗಬೇಕು.
ಆಮೇಲೆ ಸಾಯಂಕಾಲ ಆದ ಕೂಡಲೇ ಶ್ರೀನಿವಾಸ ಪದ್ಮಾವತಿ ಚೈತನ್ಯ ಶ್ರೀನಿವಾಸರನ್ನು ವರಹಸ್ವಾಮಿಯ ಸನ್ನಿಧಾನಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಶಾಸ್ತ್ರ ಕಲಶಾಭಿಷೇಕ ಆಗಬೇಕು 3 ದಿವಸ. ಇದು ಹೇಳಿದ ಆಯಿತು ಮಾಡ್ತೀವಿ. ವಿಚಿತ್ರವಾಗಿ ಅದು ಎಲ್ಲ ಎಷ್ಟು ವ್ಯವಸ್ಥೆ ಇಡೀ ಅಂದರೆ ಎಲ್ಲರೂ ಓಡಿ ಬರ್ಲಿಕ್ಕೆ ರೆಡಿ ಇರ್ತಾರೆ. ಅದು ಏನೋ ಒಂದು ವಿಘ್ನ ಬರೋದು, ಇವತ್ತಿಲ್ಲ ನಾಳಿಲ್ಲ ನಾಡ್ದಿಲ್ಲ ಪ್ರಲಾಂಗ್ ಆಗ್ತದೆ. ಕೊನೆಗೆ ಚೀಫ್ ಇಂಜಿನಿಯರ್ ಹೇಳಿದ್ರು ಇನ್ನು 2 ದಿವಸ ಆದಮೇಲೆ ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ ಸ್ಪಷ್ಟ ಹೇಳಿಬಿಟ್ರು. ಭಾಳ ಮನಸ್ಸು ನೊಂದ ಹೊತ್ತು ಪ್ರದಕ್ಷಿಣೆ ಹಾಕಿಲ್ಲ. ಅಂದರೆ ದಿಂಡುರುಳಿಗೆ ಉಳಿದ ನಾವೆಲ್ಲ ನೋಡ್ತಾ ಇದ್ದೀವಿ ನಾವು. ಆ ದಿಂಡುಳಿಗೆ ಆಯ್ತೋ ಇಲ್ಲೋ ಅವತ್ತು ರಾತ್ರಿ 2 ಗಂಟೆಗೆ ನೀವು ನಂಬಲಾಗಲಿ ವೆಂಕಟರಮಣ ಗುಡಿಯಲ್ಲಿರ್ತಕ್ಕಂಥ ಗಂಟೆಗಳು ತಮ್ಮಷ್ಟಾ ಹೊಡ್ಕೊಂಡು ಡಣ್ಣ 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 ಹೊಡ್ಕೊಂಡು ಎಲ್ಲ ಆಫೀಸರ್ಸ್ಗಳು ಎಲ್ಲರೂ ಗುಡಿ ಸುತ್ತ ನಿಂತ್ಕೊಂಡಿದ್ದಾರೆ. ಹೀನಿದು ಯಾರ ಪಿಲಿಗ್ರಮ್ ಏನು ಒಳಗೆ ಸಿಗಿದ್ದಾನ ಏನು, ಯಾಕೆ ಇಂಥ ರೀತಿ ಆಗ್ತದೆ ಎಲ್ಲರೇ ಭಯ. ಯಾರು ಬಾಗಿ ತೆಗಿಯಾಗಿಲ್ಲ. ಅದು 3 ಗಂಟೆಗೆ ಅವನು ಅದು ಬರಬೇಕು, ಪಂಚಿ ಹಿಡ್ಕೊಂಡು ಬರಬೇಕು, ಅದೆಲ್ಲ ಶಾಸ್ತ್ರದ ಪ್ರಕಾರ ಆಗಬೇಕು. ಕೊನೆಗೆ 3 ಗಂಟೆ ತೆಗೆದ್ರೆ ಒಬ್ಬ ನರಮಾನವ ಒಳ ಗುಡಿಯಲಿಲ್ಲ. ಸುಮಾರು 5 ನಿಮಿಷಗಳ ಕಾಲ ಗೋವಿಂದರ ಗಂಟೆ ಹೊಡ್ಕೊಂಡದ್ದು. ಎಲ್ಲರೂ ಕೇಳ್ತಾರೆ, ಎಲ್ಲ ಪೇಪರ್ಗಳು ಬಂತು, ಸ್ವತಃ ವೆಂಕಟರಮಣ ಗುಡಿ ಗಂಟೆಗಳು ಹೊಡ್ಕೊಂಡು ಬಂತೇಳಿ. ಮರುದಿವಸ ಅಲ್ಲ, ಆ ಮರುದಿವಸದಿಂದ ಸೋಮ ಪ್ರಾರಂಭ ಆಯಿತು. ಎಲ್ಲರೂ ಸ್ಪೀಕರ್ ಬಂದರು, ಎಲ್ಲರೂ ಬಂದರು, ಸೋಮ ಶುರುವಾಯಿತು. ಇಲ್ಲಿಂದ ಹೊರಗೆ ಕರ್ಕೊಂಡ್ಬಂದರು. ಪೂರ್ವ ಮಾಡ ಇಲ್ಲಿಗೆ ತಿರುಗುತ್ತದೆ, ಒಂದು ಟರ್ನಿಂಗ್ ಅದ, ಅಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಹನುಮಂತ ದೇವರತ್ತ ಅಲ್ಲಿ ಹೀಗೆ ತಿರುಗಿದ್ರು. ಎಲ್ಲಿಂದ ಬಂತು ಮಳಿ ಯಾರ್ಯಾರಿಗೂ ಗೊತ್ತಿಲ್ಲ. ವೆಂಕಟರಮಣಿಗೆ ಮಳಿ ನೀರು ಬೀಳಬಾರ್ದು, ಉತ್ಸವಮೂರ್ತಿಗೆ ಮಳಿ ನೀರು ಬೀಳಬಾರ್ದು. ಮಳಿ ನೀರು ಬಂದರೆ ಮತ್ತೆ ಪುಣ್ಯಾವಚನ ಇದೆಲ್ಲ ಭಾಳ ತಗ್ಗೆಲ್ಲ ಆಗಬೇಕು. ಎಂದೆಂದು ವೆಂಕಟರಮಣ ಆ ರೀತಿ ವಾಹನ ಏನು ಸಾಮಾನ್ಯ ಇರೋದಲ್ಲ, ಬಹಳ ಭಯಂಕರವಾಗಿರ್ತದೆ ವಾಹನ. ಅಂಥದ್ದನ್ನು ಎತ್ತಿಕೊಂಡು ಅರ್ಚಕರು ವಸ್ತ್ರ ನೈವೇದ್ಯಕ್ಕೆ ತಂದ ವಸ್ತ್ರನ ದೇವರ ಮೇಲೆಲ್ಲ ಮುಚ್ಚಿ ಹೀಗೆ ಅಡ್ಡ ನಿಂತ್ಕೊಂಡಿದ್ದಾರೆ. ಓಡಿದರು ನೋಡಿ, ದೇವರು ಓಡಿದ್ದು ಅವ್ರು ಹೇಳಿದ್ರು ದೇವಸ್ಥಾನದ ಅಧಿಕಾರಿಗಳು, ಜೀವನದಲ್ಲಿ ಮೊಟ್ಟ ಮೊದಲು ವೆಂಕಟರಮಣ ಓಡಿದ್ದು ಎಂದಂದರೆ ಅವತ್ತು ಓಡಿದ ಆ ಮಳೆ. ಅಂತ ಗುರುವಾರ ಸಾಯಂಕಾಲ ಮಳೆ ಪ್ರಾರಂಭವಾಗಿದ್ದು ಮರುದಿವಸ ಅಭಿಷೇಕ ಆಗ್ತದೆ ಶ್ರೀನಿವಾಸನಿಗೆ ಶುಕ್ರವಾರ ಪ್ರಾತಃ ಕಾಲದಲ್ಲಿ. ಅಲ್ಲಿವರೆಗೆ ಏಕಧಾಟಿಯಿಂದ ಮಳೆ. ಕೆ ಪ್ರಸಾದ್ ಮುಂದೆ ಕೂತ್ಕೊಂಡಿದ್ದಾರೆ. ಚೀಫ್ ಇಂಜಿನಿಯರ್ ಒಂದು ಸಾರ್ ಆನಂದ ಸಾರ್ ಅಂತ ಏನೇ ಎಲ್ಲ ಟ್ಯಾಂಕ್ಗಳು ಫುಲ್ ಓವರ್ಲೋಡ್ ಆಗಿಬಿಟ್ಟವೆ. ಆಕಾಶಗಂಗ ತುಂಬಿ ಹರಿತದೆ, ಆಳ್ವಾರ್ ಕುಂಟೆ ಆಳ್ವಾರ್ ಟ್ಯಾಂಕ್ ತುಂಬಿ ಬಿಟ್ಟದೆ, ಎಲ್ಲ ತುಂಬಿದಂತ ಎಲ್ಲ ಉಂಟು. ನಮ್ದೇನದು ನಾಹಂಕರ್ತ ಹರಿಕರ್ತ ಅವನು ಮಾಡಿದ್ವಿ ಅಂದರೆ ಅಲ್ಲ ಸಾರ್ ಇನ್ನೊಂದು ಆಶ್ಚರ್ಯ ಅಂತಂತ. ಏನು ಆಶ್ಚರ್ಯ, ಈ ಮಳೆ ಬೆಟ್ಟದ ಮೇಲೆ ಬಿಟ್ಟು ಕೆಳಗೆ ತಿರುಪತಿಯಲ್ಲಿ ಒಂದು ಚಿಕ್ಕಿ ಮಳೆ ಇಲ್ಲ, ತಿರುಚಾನೂರಿನಲ್ಲಿಲ್ಲ, ರೇಣುಗುಂಟಾದಲ್ಲಿಲ್ಲ, ಮೊದಲ ಚಂದ್ರಗಿರಿಯಲ್ಲಿಲ್ಲ, ಕೇವಲ ಬೆಟ್ಟದ ಮೇಲೆ ಮಾತ್ರ ಮಳೆ ಬಂತು. ಎಂಥ ಕರುಣಾಮೂರ್ತಿ. ಆ ರೀತಿ ತನ್ನ ಸಂಸ್ಥಾನಕ್ಕೆ ಭಯಂಕರವಾದ ಮಳೆ ತರಿಸಿಕೊಟ್ಟ ಆ ಪರಬ್ರಹ್ಮ ನಮ್ಮ ಜೀವನದಲ್ಲಿ ಕಲ್ಯಾಣ ಮಾಡೋದಲ್ಲಿ ಖಂಡಿತ ನಿಮ್ಮೆಲ್ಲರ ಜೀವನದಲ್ಲಿ ಕಲ್ಯಾಣ ಆಗ್ತದೆ. ಏನೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇಷ್ಟವರೆಗೆ ನಮ್ಮನ್ನು ಆಶೀರ್ವಾದ ರೂಪದಲ್ಲಿ ಕೂತ್ಕೊಂಡು ಅನುಗ್ರಹ ಮಾಡಿರ್ತಕ್ಕಂಥ ಗುರುಗಳು ಅವ್ರ ಬಾಯಿಂದ 2 ಮಾತು ಬಂತು ಅಂದರೆ ಶ್ರೀನಿವಾಸ ಇವತ್ತಂತೂ ಸತ್ಯ. ನನಗೆ ಈಗ ಹೇಳ್ಬಿಟ್ಟಾರೆ, ನಾನು ನಿನಗೋಸ್ಕರ ಇಲ್ಲ, ತೆರೆದು ಬಿಟ್ಟೆ ಬರೀರು, ನಿನಗೋಸ್ಕರ ಇಲ್ಲ, ನಾನು ಸ್ವಾಮಿಗಳು ಕೂತ್ಕೊಂಡಾರ ಅಂತ ಕೂತ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್ ಅವ್ರು ನೀನು ಮಾತಾಡಬೇಡ, ಅವ್ರಿಗೆ ಕೊಡು. ಅವ್ರು 2 ಮಾತಾಡಿದ ಮೇಲೆ ನಾನು ಹೋಗ್ತೀನಿ, ನನ್ನ ಭಕ್ತರನ್ನೆಲ್ಲ ಹರಿಸಿ ನಾನು ಹೋಗ್ತೀನಿ. ನಾನು ಕೇಳಿದೆಲ್ಲ ಸ್ವಲ್ಪ ನನಗೆ ಹರಿಸುವಾರ ಯಾವ ಪುಣ್ಯಾತ್ಮ ಅದು ನೋಡೋಣ ಆಮೇಲೆ ಇವಾಗೆಲ್ಲ ಅಂತ ಹೇಳ್ಯಾರ. ಸೊ ಗುರುಗಳು ಮಾತು ಇಂತಹ ಚಾತುರ್ಮಾಸದ ಪವಿತ್ರ ಕಾಲದಲ್ಲಿ ಗೋಧೂಳಿ ರತ್ನದಲ್ಲಿ ಶ್ರೀನಿವಾಸ ಪದ್ಮಾವತಿ ದೇವರ ಕಲ್ಯಾಣ ಮಹೋತ್ಸವ ಎಲ್ಲರ ಮುಂದೆ ನಡೆದಿದೆ. ಇದು ಅವನಿಗೆ ಹೊಸದಲ್ಲ, ನಿತ್ಯ ಕಲ್ಯಾಣ ಆಗುವಂಥ ಭಗವಂತನಿಗೆ ನಾವು ಕೇವಲ ಒಂದು ನಮ್ಮ ಭಕ್ತಿಯ ಪರಾಕಾಷ್ಠೆಯ ಮುಖಾಂತರ ಆ ಲಗ್ನವನ್ನು ನೋಡುವ ಇಚ್ಛೆಯಿಂದ ಮಾಡಿದಂತಹ ಈ ಒಂದು ಸತ್ಕಾರ್ಯ ಭಗವಂತನಿಗೆ ಪ್ರೀತಿಯಾಗಿದೆ. ಪುನಃ ತಿಳಿಸಿದರು, ತಿರುಪತಿ ದೇವಸ್ಥಾನದಲ್ಲಿ ಮಳೆ ಬರಲಿಕ್ಕೆ ಎಷ್ಟು ಶ್ರಮ ಆಯಿತು. ಅದಕ್ಕೆ ಆ ಒಂದು ಧಾರ್ಮಿಕ ಪ್ರಕ್ರಿಯೆ ನಡೆದಾಗ ಭಗವಂತ ಸಂತೋಷಪಟ್ಟು ಕುಂಭವೃಷ್ಟಿಯನ್ನು ವಿವರಿಸ್ತಾ ಅಂತ. ನಾವು ನಮ್ಮ ಪೂರ್ವಾಶ್ರಮದಲ್ಲಿ ನೋಡಿದಂಥ ಒಂದು ಘಟನೆ 1975ನೇ ಇಸ್ವಿಯಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದಲ್ಲಿ ಪ್ರತಿಷ್ಠೆಗಾಗಿ ಬಂದಿದ್ದರು ಬೆಟ್ಟದ ಮೇಲೆ. ಆಗ ಪೇಜಾವರ ಸ್ವಾಮಿಗಳು ಮತ್ತು ಪಯೋನಿಧಿ ತೀರ್ಥರು ಹೊಸ ಕಟ್ಟಡ ಕಟ್ಟಿದ್ರು. ಇನ್ನು 19 ಆಗಿತ್ತು, ಕಟ್ಟಡ ಪೂರ್ತಿನೂ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿಗೆ ಆಗ 11:30 ಗಂಟೆ ದರ್ಶನ ಕೊಡ್ತಿದ್ರು. ಆನರ್ಸ್ ದರ್ಶನ 11:30ಗೆ.
ಸೆಕೆಂಡ್ ಬೆಲ್ ಅಂತ ಅದನ್ನು ಕೊಡ್ತಿದ್ರು. ಸ್ವಾಮಿಗಳು ಆಗ 76ನೇ ಇಸ್ವಿಯಲ್ಲಿ 100ನೇ ವರ್ಷ ಶತಮಾನೋತ್ಸವ ಆದಂಥ ಸಂದರ್ಭ, ರಕ್ತಾಕ್ಷರ ಸಂವತ್ಸರ. ಆಗ పూజ ಕೊಡಬೇಕು. దేవస్థానానికి ಬಂದರು. స్వామి ఇంత వయసు అయింది, మీరు వెహికల్ వచ్చేయండి దేవస్థಾನಕ್ಕೆ అయ్యేది మీకు. ఇల్లప్ప ದೇವ್ರ దర్శనం ಹಂಗೆಲ್ಲ ಬರೋದಿಲ್ಲ, ನೋಡ್ಕೊಂಡು ಬರ್ತೀವಿ, ಏನು ತೊಂದರೆ ಇಲ್ಲ. ಇಲ್ಲ ಸ್ವಾಮಿ మేము చూస్తే మాకు భయం అవుతుంది, వద్దు ಸ್ವಾಮಿ. ಆಯ್ತು ಪೂಜೆ ಅಂತ ಆಗಲಿಪ್ಪ, ದೇವರು ಏನು ಮಾಡಿಸ್ತಾ ನೋಡೋಣ ಅಂತ ಹೇಳಿ ಇದು ಮಾಡಿ ಅವರಂದರು ಇವರಿಗೆಲ್ಲ ಸ್ಟಾಫ್ ಹೇಳಿ ಒಂದು ಕೆಂಪು ಕಾರ್ಪೆಟ್ ಹಾಕಿಬಿಡಪ್ಪ, ಅದ್ಮೇಲೆ ನೀರು ಹಾಕ್ಕೊಂಡು ಹೋಗೋಣ ಹಾಗೆ ಸರಿ ವಿಚಾರ ಮಾಡೋದು. ಸ್ವಾಮಿ ಪೂಜೆಗೆ ಹೋದ್ರು. ಪಯೋನಿಧಿಗಳು ಎದುರುಗಡೆ ಪೈದಾವ್ ಸ್ವಾಮಿ ಪೂಜೆ ಮುಗಿಸ್ಬಿಟ್ಟಿದ್ರು. ನಮ್ಮ ಸ್ವಾಮಿಗಳು ಪೂಜೆ ಕೂತಿದ್ರು. ಪೂಜೆ ಇನ್ನೇನು ಮುಗೀತು, ದೇವರು ಭುಜಗಿಸ್ತಾ ಇದ್ದಾರೆ. ಈಗ ತಾವು ಹೇಳಿದಂಗೆ 4 ವರ್ಷ ಮಳೆ ಇಲ್ಲ ಅಂದರು. ಆಗಲೂ ಅಷ್ಟೇ 4 ವರ್ಷ ಮಳೆ ಸತತವಾಗಿಲ್ಲ. ಕ್ಷಾಮ ಅಂದರೆ ಕ್ಷಾಮ, ಕುಡಿಯೋ ನೀರಿಗೂ ಕಷ್ಟ. ಈ ಸುಮಾರು 2-3 ಸಾವಿರ ಜನ ನಮ್ಮ ಮಾತುಕತೆ ಸೇರಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅಲ್ಲಿ ವ್ಯವಸ್ಥೆ ಎಲ್ಲ ಇದ್ದಿದ್ದು ಬಿಲ್ಡಿಂಗ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ನೀರಿನ ಹಾಹಾಕಾರ, ಎಷ್ಟು ಲಿಮಿಟಾಗಿ ಯೂಸ್ ಮಾಡಬೇಕು ಅಂತ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ಪೂಜೆ ಮುಗೀತು, ದೇವರು ಭುಜಗಿಸ್ತಾ ಇದ್ದಾರೆ. ಮಳೆ ಹೊಡಿತು ಹೊಡಿತು ಹೊಡಿತು, ಎಲ್ಲಿಂದ ಏನೂ ಗೊತ್ತಿಲ್ಲ. ಮಳೆಗಾಲ ಅಲ್ಲ, ಸ್ವಾಮಿ ಪೂಜೆ ಮಾಡಿದ ಹೊಸ ಬಿಲ್ಡಿಂಗು 19 ಆಗಿತ್ತು. ನೀರೆಲ್ಲ ಬಂದ್ಬಿಡ್ತು, ಅಷ್ಟು ನೀರು. ಯಾರಿಗೆ ಆಶ್ಚರ್ಯ. ಇವಾಗ ಬಂದು ಸಾಷ್ಟಾಂಗ ಕಾಲು ಬಿಟ್ಬಿಟ್ಟ. ಸ್ವಾಮಿ ಅವನು ನಿಮ್ಮನ್ನು ನೋಡ್ಬೇಕಂತ ಇಷ್ಟಪಡ್ತೀಯಾನೆ, ಹಾಗಾಗಿ ನಿಮಗೆ ಅವನು ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದಾನೆ ಹಾಗೆ ಅವ್ರು ಬಹಳ ಸಂತೋಷಪಟ್ಟು ನಡ್ಕೊಂಡೆ ಹೋದ್ರು. ಸ್ವಾಮಿ ದರ್ಶನಕ್ಕೆ ನಡ್ಕೊಂಡು ಹೋದ್ರು. ಅವ್ರ ಜೊತೆ 2,000 ಜನ ಬಿಟ್ಟು ಹೋದ್ರು. ಹೆಚ್ಚು ಜನ ಎಲ್ಲರೂ ದರ್ಶನಕ್ಕೆ ಹೋದ್ರು. ಇದೊಂದು ಅಲ್ಲಿ ನಡೆದಂಥ ಪವಾಡ. ಇದನ್ನು ಅವನು ಮೇಲೆ ಮೇಲೆ ಹೇಳ್ತಿದ್ದ. ಇಂತಹ ಒಂದು ಕ್ಷೇತ್ರ ಭಗವಂತ ಭಕ್ತರನ್ನು ಬಿಟ್ಟುಕೊಡೋದಿಲ್ಲ. ಅವನ ಅನುಗ್ರಹ ಪ್ರತಿಯೊಬ್ಬರಿಗೆ ಆಗ್ತದೆ. ಇದು ಕಣ್ಣಾರೆ ನಾವು ನೋಡಿದಂಥದ್ದು, ನಮ್ಮ ಅನುಭವಕ್ಕೆ ಬಂದಂತಹ ಒಂದು ಘಟನೆ. ಇದು ಸುಮಾರು 76ನೇ ಇಸ್ವಿಯಲ್ಲಿ ನಡೆದಂಥ ಘಟನೆ. ಇಂತಹದ್ದು ವಿಕಾಸ ನಡೆದೇ ಇದೆ. ಆದರೆ ಅವನ ಅನುಗ್ರಹ ಭಕ್ತರಿಗೆ ಸಿಗಬೇಕಾಗಿದೆ. ಹಾಗಾಗಿ ಅವನು ಕೆಲವೊಂದು ಕಾಲದಲ್ಲಿ ಕೆಲವು ಸಮಯದಲ್ಲಿ ಮಾತ್ರ ತೋರಿಸ್ತಾನೆ. ಅದು ಯಾರಿಗೆ ಅದರ ಫಲ ಸಿಗಬೇಕು ಅವರಿಗೆ ಅಷ್ಟೇ ಸಿಗ್ತದೆ, ಎಲ್ಲರಿಗೂ ಅದು ಸಿಗೋದಂಥದ್ದು ಬಹಳ ಕಷ್ಟ. ಆದರೆ ಶ್ರೀನಿವಾಸ ಇವತ್ತು ಹೊಸೂರಿಗೆ ಬಂದು ನಿನ್ನೆ ಮೆಟ್ಲೋತ್ಸವ ಮುಖಾಂತರ ಶ್ರೀನಿವಾಸನ ದರ್ಶನ, ಇವತ್ತು ಅವನ ಕಲ್ಯಾಣೋತ್ಸವ, ಈಗ ವಿಶೇಷವಾಗಿ ಸಂದರ್ಭದಲ್ಲಿ ನಮ್ಮ ಅಪ್ಪಣಾಚಾರ್ಯರು ವಿಶೇಷವಾಗಿ 2 ದಿವಸಗಳ ಕಾಲ ಇಲ್ಲಿ ಉಳಿದುಕೊಂಡು ಶ್ರೀನಿವಾಸನ ಕಲ್ಯಾಣೋತ್ಸವ ವಿಶೇಷವಾಗಿ ಮಾಡಿಸಿಕೊಂಡು ಎಲ್ಲ ಭಕ್ತರಿಗೆ ಅವನ ಅನುಗ್ರಹ ಸಿರಿಯುವಂಥ ದೊಡ್ಡ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಉಪವಾಸ ಮೂರ್ತಿ ಗೋಪಿನಾಥ ದೇವರು ವಿಶೇಷವಾಗಿ ಇನ್ನು ಹೆಚ್ಚಿನ ಅವರಿಗೆ ಶಕ್ತಿ ಕೊಟ್ಟು ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ಕೇವಲ ಹೊಸೂರಷ್ಟೇ ಅಲ್ಲ, ಎಲ್ಲ ಮಿತ್ರರಾಗಿರ್ತಕ್ಕಂಥ ವೆಂಕಟೇಶ ಮೂರ್ತಿಯವರು ಸಣ್ಣ ವ್ಯಕ್ತಿ ಅಲ್ಲ, ಬನ್ನಾರಿ ಶುಗರ್ಸ್ಗೆ ಅಧಿಕಾರಿ ಅಲ್ಲ, ದೊಡ್ಡ ವ್ಯಕ್ತಿ. ಶ್ರೀನಿವಾಸನ ಮಾಡಿದ್ದಾನೆ ಅಂತ ಪುಣ್ಯಾತ್ಮ. ತನ್ನದೇ ಆಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣ, ಆತ ಕಲ್ಯಾಣ ಮಾಡಿದರೆ ಜನ ಹುಚ್ಚೆದ್ದು ಹೋಗಿಬಿಡ್ತಾರೆ. ಆತ ಮೈ ಬರಿತಾನೆ, ಜನರನ್ನು ಮೈ ಮರೆಸ್ತಾನೆ ಅಂತ ವೆಂಕಟೇಶ ಎಂಬ ಹೆಸರಿಟ್ಟುಕೊಂಡು ಸಾರ್ಥಕ ನಾಮಧೇಯನಾಗಿರ್ತಕ್ಕಂಥ ವೆಂಕಟೇಶ ಮೂರ್ತಿ ಇವತ್ತು ಇಲ್ಲಿ ಬಂದಿದ್ದು ನಮ್ಮ ಜನ್ಮ ಧನ್ಯ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ